ವಕ್ಫ್ ವಿಚಾರವಾಗಿನ ಆರೋಪ ಪ್ರತ್ಯಾರೋಪ ಇದೀಗ ಮತ್ತೊಂದು ಹಂತ ತಲುಪ್ತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿರುವಂತ ಕೆಲ ವಿಚಾರ. ಏನದು? ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಆತುರದ ನಿರ್ಧಾರ ಬೇಡ, ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಹಾಗಿನ ವೇಗವನ್ನ ಕಮ್ಮಿ ಮಾಡಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಕೆಲ ಡೀಲ್ಗಳನ್ನ ಮಾಡಿದ್ದರು. ಅಂತ ಡೀಲ್ ಅನ್ನ ಮಾಡಿದಂಥದ್ದು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರ ಜೊತೆಗೆ ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅನ್ನುವಂತ ಆರೋಪವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, BY ವಿಜಯೇಂದ್ರ 150 ಕೋಟಿ ಆಫರ್ ಅನ್ನ ಇಟ್ಟಿದ್ದರು ಅನ್ವರ್ ಮಣಿಪಾಡಿಗೆ ಅನ್ನುವಂಥದ್ದು ಆರೋಪ. ಇದಕ್ಕೆ ಅವ್ರು ಕೊಡ್ತಾ ಇರುವಂತ ಪುರಾವೆ ಏನು ಅಂತ ಅಂದ್ರೆ, ಖುದ್ದು ಅನ್ವರ್ ಮಣಿಪಾಡಿ ಅವರೇ ಈ ಹಿಂದೆ ಮಾತನಾಡುವಂತ ಸಂದರ್ಭದಲ್ಲಿ ಈ ವಿಚಾರ ಉಲ್ಲೇಖ ಮಾಡಿದ್ದರು ಅಂತ ಹೇಳಲಾಗ್ತಾ ಇರುವಂತ ಒಂದು ವಿಡಿಯೋ. ಯಾವಾಗ ಕಾಂಗ್ರೆಸ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೋ ಸಹಜವಾಗಿ ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆ ಆಗುತ್ತೆ ಅಂತಾನೆ ಭಾವಿಸಲಾಯಿತು. ಆದ್ರೆ ಬಿಜೆಪಿ ನಾಯಕರುಗಳು ಇದರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಏನ್ ತಮಾಷೆನಾ 150 ಕೋಟಿ ಆಫರ್ ಮಾಡೋದು ಮತ್ತೊಂದು ಅನ್ನುವಂಥದ್ದು ವಿಚಾರ. ಹತಾಶರಾಗಿ ಕಾಂಗ್ರೆಸ್ ಇಂತಹ ಆರೋಪ ಮಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಆದಿಯಾಗಿ ಬಿಜೆಪಿಯ ನಾಯಕರುಗಳು ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಅನ್ವರ್ ಮಣಿಪಾಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಬಾಂಬ್? ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಬಹಳಷ್ಟು ಮಂದಿ ಬೇರೆ ಬೇರೆ ವಿಧಾನದಿಂದ ಅಂತ ಬಂದು ಆಮಿಷ ಒಡ್ಡಿದ್ದಾರೆ. ಅವ್ರ ಮನೆಗೆ ಹೋಗಿದ್ರು ವಿಜಯೇಂದ್ರ ಅವರು. 150 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡ್ ನಲ್ಲಿ ಇದೆಯಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಸವಾಲಿಗೆ ತೊಡೆ ತಟ್ಟಕ್ಕೆ ತಯಾರಿದ್ದೇವೆ. ಇದನ್ನು ಸುಮ್ಮನೆ ಫೇಕೆ ಸಬ್ ಗೋಲ್ಮಾಲ್ ಹೈ. ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರುವಂತೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅನ್ವರ್ ಮಣಿಪಾಡಿಗೆ 150 ಕೋಟಿ ಆಮಿಷ ಒಡ್ಡಲಾಗಿದೆ ಅಂತ ಸಿದ್ದರಾಮಯ್ಯ ನಿನ್ನೆ ಬಾಂಬ್ ಸಿಡಿಸಿದ್ರು. ವಿಜಯೇಂದ್ರರಿಂದಲೇ ಅನ್ವರ್ ಮಣಿಪಾಡಿಗೆ ಆಮಿಷ ಒಡ್ಡಲಾಗಿದೆ. ಈ ಬಗ್ಗೆ ಖುದ್ದು ಮಣಿಪಾಡಿ ಅವರೇ ಹೇಳಿದ್ರು. ಸಿಬಿಐ ತನಿಖೆಗೆ ವಹಿಸುವಂತೆ ಪ್ರಧಾನಿಗೆ ಪತ್ರ ಬರೆದಿದ್ರು ಅಂತ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ಅವರು ತಮಗೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಣಿಪಾಡಿ ಪ್ರಧಾನಿ ಮೋದಿಗೆ ನೇರವಾಗಿ ಪತ್ರ ಬರೆದಿರೋದು ಬಯಲಾಗಿದೆ. ಪ್ರಧಾನಮಂತ್ರಿಯವರು ಈ ಆರೋಪವನ್ನ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸುತ್ತಿದ್ದೇನೆ. ವಿಜಯೇಂದ್ರ ನಮ್ಮ ಮನೆಗೆ ಬಂದು ವಕ್ಫ್ ಆಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳಿಕೊಂಡಿದ್ದು ಮಾತ್ರವಲ್ಲ, ಇದಕ್ಕಾಗಿ 150 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ರು. ನಾನು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದೆ. ಅದರ ನಂತರ ಈ ಎಲ್ಲಾ ಘಟನೆಗಳನ್ನ ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದೆ ಅಂತ ಸಾಕ್ಷಾತ್ ಅನ್ವರ್ ಮಣಿಪಾಡಿ ಅವರೇ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಊರೆಲ್ಲ ಡಂಗೂರ ಹೊಡ್ಕೊಂಡು ತಿರುಗಾಡುವ ನರೇಂದ್ರ ಮೋದಿ ಅವರು ಈ ಆರೋಪದ ಬಗ್ಗೆ ಮೌನವಾಗಿರುವುದು ಸಂಶಯವನ್ನ ಮಾತ್ರವಲ್ಲ, ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಆರೋಪಕ್ಕೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಕಾನೂನು ರಕ್ಷಣೆಗೆ ವ್ಯರ್ಥ ಯತ್ನ ಮಾಡ್ತಿದ್ದಾರೆ. ಸಿಬಿಐ ಇಡಿ ತನಿಖೆಯಿಂದ ಸಿದ್ದರಾಮಯ್ಯ ಬೆಚ್ಚಿ ಬಿದ್ದಿದ್ದಾರೆ. ಸಿಬಿಐ ತನಿಖೆಗೆ ಆಗ್ರಹಿಸೋದಕ್ಕೆ ಸಿಎಂಗೆ ಯಾವ ನೈತಿಕತೆ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಧೈರ್ಯ ಇದ್ರೆ ಮೂಡಾ ಕೇಸ್ನ ಸಿಬಿಐಗೆ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ, ಸಿಬಿಐ ಇಡಿ ತನಿಖೆಗಳಿಗೆ ಬೆಚ್ಚಿ ಬಿದ್ದಿರುವ ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಘಟಾನುಘಟಿ ಹಿರಿಯ ವಕೀಲರನ್ನ ದೆಹಲಿಯಿಂದ ಕರೆಸಿಕೊಂಡು ಕಾನೂನು ರಕ್ಷಣೆ ಪಡೆಯಲು ವ್ಯರ್ಥ ಪ್ರಯತ್ನ ನಡೆಸಿದ್ದೀರಿ. ಉಚ್ಚ ನ್ಯಾಯಾಲಯದ ತೀರ್ಪಿನಿಂದ ಮುಖಭಂಗಕ್ಕೀಡಾದ ನಿಮಗೆ ಇನ್ನೊಬ್ಬರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶಿಸಲು ಯಾವ ನೈತಿಕತೆ ಇದೆ? ಉಚ್ಚ ನ್ಯಾಯಾಲಯ ಸಿಬಿಐ ತನಿಖೆಗೆ ಆದೇಶಿಸದಂತೆ ತಡೆಯಲು ಈ ಕ್ಷಣಕ್ಕೂ ದೆಹಲಿಯ ಸಂವಿಧಾನ ತಜ್ಞ ವಕೀಲರನ್ನೇ ಕರೆಸಿ ಕನ್ನಡಿಗರ ತೆರಿಗೆ ಹಣವನ್ನ ನೀರಿನಂತೆ ಪೋಲು ಮಾಡಿ ವಾದ ಮಾಡಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ಮೆತ್ತಿಕೊಂಡಿರುವ ಕಪ್ಪು ಮಸಿ ಅಳಿಸುವ ಯಾವ ರಾಸಾಯನಿಕವೂ ನಿಮಗೆ ದೊರಕುತ್ತಿಲ್ಲ. ಇದರಿಂದ ನೀವು ಹತಾಶರಾಗಿ ತಳ ಬುಡವಿಲ್ಲದ ಕಪೋಲ ಕಲ್ಪಿತ ವಿಷಯ ಹಿಡಿದುಕೊಂಡು ಬ್ರಹ್ಮಾಸ್ತ್ರವೆಂದು ಭ್ರಮಿಸಿ ಪ್ರಯೋಗಿಸಲು ಹೊರಟಿದ್ದೀರಿ. ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ಸ್ವತಃ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಣಿಪಾಡಿ ಅಲ್ಲಗೆಳೆದಿದ್ದಾರೆ. 90% ಆಧಾರ ರಹಿತ ಹೇಳಿಕೆ ಅಂದಿದ್ದಾರೆ. 90% ಏನೋ ಹೇಳ್ತಾರೆ ಅದೆಲ್ಲ ಬೇಸ್ಲೆಸ್ ಅವರು. ಯಾಕೆ ಹೇಳಿದ್ರೆ ಈಗ ನಿನ್ನೆ ಹೇಳಿದಾರಲ್ಲ ಅದು ಸಿಬಿಐ ಕೊಡ್ತೇನೆ ಅಂತ ಹೇಳಿ, ದಯವಿಟ್ಟು ಅವರಿಗೆ ಸ್ವಲ್ಪ ಅದು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ರೆ ಅದನ್ನ ಕೊಡ್ಲಿ. ಬಹಳಷ್ಟು ಮಂದಿ ಬೇರೆ ಬೇರೆ ವಿಧಾನದಿಂದ ಅಂತ ಬಂದು ಆಮಿಷ ಒಡ್ಡಿದ್ದಾರೆ. 2012, 2013 ಅದರ ನಂತರ ಕೂಡ ಮಾಡಿದ್ದಾರೆ. ಅದು ಕೇವಲ ಕಾಂಗ್ರೆಸ್ ಅವರೇ ಆಗಿದ್ರು. ಅವರಿಗೆ ಚಳಿ ಜ್ವರ ಹಿಡಿದಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ವರದಿ ಹೊರಗೆ ಬಿದ್ದ ತಕ್ಷಣ ಅವರಲ್ಲಿ ಯಾರು ಉಳಿಯುವುದಿಲ್ಲ. ಆ ಪಕ್ಷ ನಿರ್ನಾಮ ಆಗುವ ಚಾನ್ಸ್ ಇದೆ. ಅದನ್ನು ಹೆದರಿಕೊಂಡ್ಬಿಟ್ಟು ಯಾವುದೋ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ.
ಅನ್ವರ್ ಮಾಣಿಪ್ಪಾಡಿ ಸ್ಪಷ್ಟನೆ ಬೆನ್ನಲ್ಲೇ ಗದಗದಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಮಾಣಿಪ್ಪಾಡಿ ಹೇಳಿದ್ದು ವಿಡಿಯೋ ರೆಕಾರ್ಡ್ ನಲ್ಲಿದೆ, ಬದಲಾವಣೆ ಮಾಡಿಕೊಂಡು ಹೇಳಿಸಿರ್ಬೇಕು ಅಂತ ತಿರುಗೇಟು ಕೊಟ್ಟಿದ್ದಾರೆ. ರೆಕಾರ್ಡ್ ನಲ್ಲಿ ಹೇಳಿದಾರಪ್ಪ, ವಿಡಿಯೋ ರೆಕಾರ್ಡ್ ನಲ್ಲಿ ಇದೆಯಲ್ಲ, ಈಗ ಹೇಳಿಸಿರ್ಬೋದು ಅನ್ನೋ ಕಾಣಿಸುತ್ತೆ ಅವ್ರ ಕೈನಲ್ಲಿ. ಬಟ್ ವಿಡಿಯೋ ರೆಕಾರ್ಡ್ ನಲ್ಲಿ ಅವರೇ ಹೇಳಿರೋದು, ಪತ್ರ ಬರೆದವ್ರೆ, ಪ್ರೈಮ್ ಮಿನಿಸ್ಟರ್ಗೆ, ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದು ಸಿದ್ದರಾಮಯ್ಯ ವಿಚಲಿತರಾಗಿದ್ದಾರೆ. ನಾವು ತೊಡೆ ತಟ್ಟೋದಕ್ಕೆ ಎಲ್ಲಾ ರೀತಿಯಾಗಿ ಸಜ್ಜಾಗಿದ್ದೀವಿ ಅಂದಿದ್ದಾರೆ. ಅಲ್ಲದೆ 150 ಕೋಟಿ ಆಮಿಷ ಅಂದ್ರೆ ಅದಕ್ಕೆ ಅರ್ಥ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೇನಾರ ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಕೇಳ್ಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದಾರ ಕಾಂಗ್ರೆಸ್ ಪಕ್ಷದಲ್ಲಿ? ಹಾಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ವಿಚಲಿತರಾಗಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಇವ್ರು ಏನೋ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜಯೇಂದ್ರನ ಹೆಣಿಬಹುದು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆ ತಟ್ಟಕ್ಕೆ ತಯಾರಿದ್ದೇವೆ. ಇನ್ನು ಶುಕ್ರವಾರ ಬೆಳಗಾವಿ ಅಧಿವೇಶನದಲ್ಲಿಯೇ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಮಾತನಾಡಿದ್ದರು. ನನ್ನ ಮನೆಗೆ ವಿಜಯೇಂದ್ರ ಅವರು ಬಂದು ವಕ್ಫ್ ವಿಚಾರಗಳನ್ನ ಬಿಡುವಂತೆ 150 ಕೋಟಿ ಆಫರ್ ಮಾಡಿದ್ರು ಅಂತ ಮಾಣಿಪ್ಪಾಡಿ ಹೇಳಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದರು. ಖರ್ಗೆ ಆರೋಪವನ್ನ ಮಾಣಿಪ್ಪಾಡಿ ತಳ್ಳಿ ಹಾಕಿದ್ದು ಕಾಂಗ್ರೆಸ್ ಇಲ್ಲ ಸಲ್ಲದ ಆರೋಪ ಮಾಡ್ತಿದೆ ಎಂದಿದ್ದಾರೆ. ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವರು ಬಂದಿದ್ರು, ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ. ಇದರಲ್ಲಿ ಎಲ್ಲರೂ ಶಾಮೀಲಿದ್ದಾರೆ, ಬಿಟ್ಬಿಡ್ಲಿಕ್ಕೆ. ನಾನು ಅಂದು 2012-13 ನಂಗೆ ವಿಜೇಂದ್ರ ಯಾರನ್ನು ಕೊಡೋಕೆ ಗೊತ್ತಿಲ್ಲ ಇತ್ತು. ಅವರೊಡನೆ ಮಾತಾಡಿದ್ದು ನಾನು 2ನೇ ಸಲ ನಮ್ಮ ಯಡಿಯೂರಪ್ಪ ಅವರು CM ಆಗಿದ್ದಾಗ ಅವ್ರ ಜೊತೆ ಮಾತಾಡಿದ್ದೆ ನಾನು. ಅದು ಆಫೀಸಲ್ಲಿ. ನನ್ನ ಮನೆಗೆ ಅವರು ಯಾವಾಗಲೂ ಬಂದಿಲ್ಲ. ಆದರೆ 150 ಕೋಟಿ ನನಗೆ ಕೊಡ್ತೇನೆ ಅಂತ ಹೇಳಿದ್ದು ಖಂಡಿತ ಇಲ್ಲ, ಹೇಳಿಲ್ಲ, ನಂಗೆ ಗೊತ್ತು ಕೂಡ ಇಲ್ಲ. ಇನ್ನು ಯತ್ನಾಳ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಇದನ್ನ ಸುಮ್ಮನೆ ಪ್ರಸ್ತಾಪ ಮಾಡ್ತಿದ್ದಾರೆ, ಇದು ಸಬ್ ಗೋಲ್ಮಾಲ್ ಅಂತ ತಿವಿದಿದ್ದಾರೆ. ಈಗ 150 ಕೋಟಿ ದೇವಸ್ಥಾನ ಕೊಡ್ತಾರೆ ನಾಟಕ ಕಂಪನಿ. ಇದನ್ನು ಸುಮ್ಮನೆ ಫೇಕೆ. ಇದನ್ನು ಏನು ಅವ್ರು ಎನ್ಕರ್ ಮಾಡೋದಿಲ್ಲ, ಇವ್ರು ಎನ್ಕರ್ ಕೇಳೋದಿಲ್ಲ, ಏನಾಗೋದಿಲ್ಲ, ಎಲ್ಲ ಸಬ್ ಗೋಲ್ಮಾಲ್. ಒಂದ್ ಕಡೆ ವಿಜಯೇಂದ್ರ ಅವ್ರ ಮನೆಗೆ ಹೋಗೇ ಇಲ್ಲ ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ಅನ್ವರ್ ಮಾಣಿಪ್ಪಾಡಿ ಈಗ ಮಾತನ್ನ ಬದಲಾಯಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರ್ತಾ ಇದ್ದಾರೆ. ಇದೇ ವಿಚಾರ ನಾಳೆ ಬೆಳಗಾವಿ ಅಧಿವೇಶನದಲ್ಲಿಯೂ ದೊಡ್ಡ ಸದ್ದು ಮಾಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.